ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನಾಡಿನಾದ್ಯಂತ ಭಕ್ತಿ ಭಾವದಿಂದ ಶಿವರಾತ್ರಿ ಆಚರಣೆ. ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿದ ಶಾಸಕ ಆರ್.ವಿ. ದೇಶಪಾಂಡೆ. ಸಫಾರಿ ಬ್ಯಾನ್ನಿಂದ ಆತಿಥ್ಯ ಕ್ಷೇತ್ರಕ್ಕೆ ನಿತ್ಯ 3 ಕೋಟಿ ಲಾಸ್. ರೆಸಾರ್ಟ್ ಬುಕಿಂಗ್ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ. ಪ್ರವಾಸೋದ್ಯಮದ ಚಿತ್ತ ಈಗ ಕರ್ನಾಟಕದ ಬಜೆಟ್ನತ್ತ. ಈ ಬಾರಿಯಾದ್ರೂ ಸಿಗುತ್ತಾ ಏರ್ಪೋರ್ಟ್ ಕಾಮಗಾರಿಗೆ ವೇಗ. ಕೆಎಸ್ಆರ್ಟಿಸಿಯಿಂದ ಹೊಸ ಪ್ಯಾಕೇಜ್ ಘೋಷಣೆ. ಒಂದೇ ದಿನದಲ್ಲಿ ದೇವಸ್ಥಾನಗಳ ಮತ್ತು ಜಲಪಾತಗಳ ದರ್ಶನ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾಡಿನಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ಹಬ್ಬದ ಪ್ರಯುಕ್ತ ಶಾಸಕ ಆರ್.ವಿ. ದೇಶಪಾಂಡೆ ತಮ್ಮ ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಹಳಿಯಾಳ ಪಟ್ಟಣದ ಪುರಾತನ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದಿದ್ದಾರೆ. ಪ್ರಕೃತಿಯ ಮೂಲ ಪುರುಷ ಪರಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ಸುಖ ಸಂತೋಷ ಹಾಗೂ ಆರೋಗ್ಯವನ್ನ ನೀಡಿ ಜೀವನವನ್ನ ಉದ್ಧರಿಸಲಿ ಹಾಗೂ ಬದುಕಿನಲ್ಲಿ ಶಿವನ ಕೃಪೆ ಮತ್ತು ಭಕ್ತಿಯ ಬೆಳಕು ಸದಾ ತುಂಬಿರಲೆಂದು ಪ್ರಾರ್ಥಿಸಿದೆನು ಎಂದು ಶಾಸಕ ಆರ್.ವಿ. ದೇಶಪಾಂಡೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಬಂಡೀಪುರ ನಾಗರಹೊಳೆ ಸಫಾರಿಗಳು ಬ್ಯಾನ್ ಆಗಿರುವುದು ದಕ್ಷಿಣದ ಇತರ ರಾಜ್ಯಗಳ ಪ್ರವಾಸೋದ್ಯಮಕ್ಕೆ ವರವಾಗಿ ಪರಿಣಮಿಸಿದೆ. ವೈಲ್ಡ್ ಲೈಫ್ ಪ್ರವಾಸಿಗರ ಹಾದಿ ಈಗ ತಮಿಳುನಾಡು ಮತ್ತು ಕೇರಳದ ಗಡಿಗೆ ತಿರುಗಿದೆ ಎಂದು ಎಕೋ ಟೂರಿಸಂ ರೆಸಾರ್ಟ್ ಅಸೋಸಿಯೇಷನ್ ತಿಳಿಸಿದೆ. ಕರ್ನಾಟಕದಲ್ಲಿ ಮುಚ್ಚಲಾಗಿರುವ ಸಫಾರಿಗಳ ಸಲುವಾಗಿ ಕೇವಲ ಸರ್ಕಾರಕ್ಕೆ ಮಾತ್ರ ನಷ್ಟವಾಗುತ್ತಿಲ್ಲ, ಆತಿಥ್ಯ ಕ್ಷೇತ್ರ ಕೂಡ ಕಂಗಾಲಾಗಿದೆ. ಬಂಡೀಪುರ, ನಾಗರಹೊಳೆ, ಕಬಿನಿ ಮುಂತಾದ ಸ್ಥಳಗಳ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳ ಬುಕಿಂಗ್ ಗಣನೀಯವಾಗಿ ಇಳಿಕೆ ಕಂಡಿದೆ. ಪ್ರವಾಸಿಗರ ಸ್ಟೇ ಕ್ಯಾನ್ಸಲೇಷನ್, ಕಡಿಮೆ ಪ್ರಮಾಣದ ಬುಕಿಂಗ್ನಿಂದಾಗಿ ಅಂದಾಜು 3 ಕೋಟಿ ರೂಪಾಯಿಯಷ್ಟು ಪ್ರತಿದಿನ ಮಾಲೀಕರಿಗೆ ನಷ್ಟವಾಗುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 50%ನಿಂದ 80% ಪ್ರವಾಸಿಗರ ಆಕ್ಯುಪೆನ್ಸಿ ಕಡಿಮೆಯಾಗಿದೆ. ಸರ್ಕಾರ ಕೂಡಲೇ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿ ಆತಿಥ್ಯ ಕ್ಷೇತ್ರ ಉಳಿವಿಗೆ ಸ್ಪಂದಿಸಬೇಕು ಎಂದು ಎಕೋ ಟೂರಿಸಂ ರೆಸಾರ್ಟ್ ಅಸೋಸಿಯೇಷನ್ ಮನವಿ ಮಾಡಿದೆ. ಮರಕೆಚ್ ಅನ್ನು ಕೆಂಪು ನಗರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿನ ಹಳೆಯ ನಗರದ ಬಹುತೇಕ ಕಟ್ಟಡಗಳು ಮತ್ತು ಗೋಡೆಗಳನ್ನು ಕೆಂಪು ಮಣ್ಣಿನಿಂದ ನಿರ್ಮಿಸಲಾಗಿದೆ. ಸಂಜೆಯ ಸೂರ್ಯನ ಬೆಳಕಿನಲ್ಲಿ ಇಡೀ ನಗರವು ಕೆಂಪು ಬಣ್ಣದಲ್ಲಿ ಹೊಳೆಯುವುದು ಅದ್ಭುತವಾಗಿ ಕಾಣುತ್ತದೆ. ಜಮಾಯಲ್ಫನ ನಗರದ ಪ್ರಮುಖ ಚೌಕವಾಗಿದ್ದು ಯುನೆಸ್ಕೋ ಇದನ್ನ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಿದೆ. ಹಗಲಿನಲ್ಲಿ ಇಲ್ಲಿ ಹಾವಾಡಿಗರು ಮತ್ತು ಮಂಗಗಳನ್ನ ಆಟವಾಡಿಸುವವರು ಕಂಡರೆ ರಾತ್ರಿ ಆಗುತ್ತಿದ್ದಂತೆ ಇಡೀ ಚೌಕವು ನೂರಾರು ವೈವಿಧ್ಯಮಯ ಆಹಾರ ಮಳಿಗೆಗಳು ಮತ್ತು ಬೀದಿ ಬದಿಯ ಕಲಾವಿದರ ಅಖಾಡವಾಗಿ ಬದಲಾಗುತ್ತದೆ. ಮರ್ಕೆಚ್ನ ಸೂಕ್ಸ್ ಅಥವಾ ಮಾರುಕಟ್ಟೆಗಳು ವಿಶ್ವ ಪ್ರಸಿದ್ಧವಾಗಿದೆ. ಹಾಗಾದ್ರೆ ಮರ್ಕೆಚ್ ಎಲ್ಲಿದೆ? ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ನೀಡಲಾದ ಬಂಪರ್ ಕೊಡುಗೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಜೆಟ್ಗೆ ಈಗ ಟೂರಿಸಂ ಕ್ಷೇತ್ರ ಎದುರು ನೋಡ್ತಾ ಇದೆ. ಈ ಬಾರಿಯ ಬಜೆಟ್ನಲ್ಲಿ 3 ದಶಕಗಳಿಂದ ಕನಸಾಗಿ ಉಳಿದಿರುವ ಹಾಸನದ ಏರ್ಪೋರ್ಟ್ ಕಾಮಗಾರಿಗೆ ಪುಷ್ಟಿ ದೊರೆಯಲಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಹಾಸನದ ಏರ್ಪೋರ್ಟ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು, ಈ ಬಾರಿಯಾದರೂ ಕಾಮಗಾರಿಯ ವೇಗಕ್ಕೆ ಸರ್ಕಾರ ಚಾಲನೆ ನೀಡುವುದು ಒಳಿತು ಎಂದು ಹಾಸನದ ಜನರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ವಿಶ್ವ ಪಾರಂಪರಿಕ ತಾಣ ಬೇಲೂರು ಹಳೆಬೀಡು ಅಭಿವೃದ್ಧಿ ದೃಷ್ಟಿಯಿಂದ ಹಳೆಬೀಡು ಬೇಲೂರು ನಡುವೆ ಹೊಯ್ಸಳ ಹೆರಿಟೇಜ್ ನಿರ್ಮಾಣ ಮಾಡಿದಲ್ಲಿ ಪ್ರವಾಸೋದ್ಯಮಕ್ಕೆ ಇನ್ನಷ್ಟು ಪುಷ್ಟಿ ದೊರೆಯಲಿದೆ ಎಂಬುದು ತಜ್ಞರ ಮಾತಾಗಿದೆ. ಕೆಎಸ್ಆರ್ಟಿಸಿಯ ಹೊಸ ಪ್ಯಾಕೇಜ್ಗೆ ಚಾಲನೆ ಸಿಕ್ಕಿದೆ. ಒಂದು ದಿನದ ವೀಕೆಂಡ್ ಪ್ರವಾಸದ ಹೊಸ ಪ್ಯಾಕೇಜ್ ಇದಾಗಿದ್ದು ಮಂಡ್ಯ, ಕೋಲಾರ, ಮೈಸೂರು ಪ್ರವಾಸಿ ತಾಣಗಳನ್ನು ನೋಡಬಹುದಾಗಿದೆ. ದೇವಸ್ಥಾನಗಳು, ಜಲಪಾತಗಳು ಸೇರಿದಂತೆ ಹಲವು ಪ್ರವಾಸಿ ತಾಣಗಳನ್ನು ಈ ಪ್ಯಾಕೇಜ್ ಒಳಗೊಂಡಿದೆ. ವೀಕೆಂಡ್ ಪ್ರವಾಸಕ್ಕೆ ಪರ್ಫೆಕ್ಟ್ ಪ್ಯಾಕೇಜ್ ಇದಾಗಿದ್ದು ರಾಜಹಂಸ ಮತ್ತು ಅಶ್ವಮೇಧ ಕ್ಲಾಸಿಕ್ ಬಸ್ಗಳಲ್ಲಿ ಪ್ರಯಾಣಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.ksrtc.in ಗೆ ಲಾಗಿನ್ ಆಗಿ ನಿಮ್ಮ ಟಿಕೆಟ್ ಅನ್ನು ಕಾಯ್ದಿರಿಸಬಹುದು. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಸಿಗುವ ವಿಶೇಷ ಪ್ರಾಣಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.